ವರ್ಷ ಪೂರ್ತಿ ದುಡ್ದಿರ್ತೀವಿ, ಹಬ್ಬದ ಸಮಯದಲ್ಲಿ ರಜಾ ಸಿಗುತ್ತೆ, ಮನೇಲಿದ್ದರೆ ನೆಂಟ್ರನ್ನ ಕರಿಬೇಕಾಗತ್ತೆ, ಇಲ್ಲಾಂದರೆ ಕರಿದಿದ್ರು ನೆಂಟರು ಬಂದುಬಿಡ್ತಾರೆ, ನಾವೇ ಬಾಗ್ಲಾಕೊಂಡು ಹೋದರೆ ಬೆಟರು. ಈ ಮನಸ್ಥಿತಿನೂ ಇದೆ ಗುರುಗಳೇ. ನೀವು ಕನ್ನಡ ಹಿಡಿದ್ಬಿಟ್ರಿ ಅದಕ್ಕೆ. ಇಷ್ಟೆಲ್ಲ ನೀವು ಬೇಲ್ ಮಾಡಿಬಿಡ್ಬಾರ್ದು ಪೂರ್ತಿ. ಪಾಪ ಎಲ್ಲೋಗ್ಬೇಕು ನೀವು ಇಷ್ಟು ಬೇಲ್ ಮಾಡಿದರೆ ನಿಜ ಅದು. ಆದರೆ ನಮಗೆ ಒಂದು ಗಂಭೀರವಾಗಿ ಹೇಳೋದಾದರೆ, ಈಗ ರಜೆ ಯಾಕೆ ಕೊಟ್ಟರು ಅಂತ ಮೊದಲು ಯೋಚನೆ ಮಾಡಬೇಕಲ್ವಾ ಇಷ್ಟಕ್ಕೂ. ಈಗ ಹಬ್ಬಕ್ಕೆ ಯಾಕೆ ರಜೆ ಕೊಡಬೇಕು? ಟ್ರಿಪ್ ಹೋಗೋಕೆ ರಜೆ ಕೊಟ್ಟಿರೋದಲ್ಲ ಅದು, ಹಬ್ಬ ಆಚರಣೆ ಮಾಡೋಕ್ಕೆ ಕೊಟ್ಟಿರೋದು ಅದು. ಮೂಲತಃ ಯಾಕೆ ಬಂತು ಹಬ್ಬದ ಸಮಯದ ವಿರಾಮ? ಯಾಕೆ ಬಂತು? ಏನು ಕಾರಣ ಅದಕ್ಕೆ? ಏನು ಕಾರಣ ಅಂದರೆ, ಅವತ್ತು ಇಡೀ ದೇವರ ನೆನಪಲ್ಲಿ ಇರಬೇಕು ನಾವು. ಅವತ್ತು ಎಲ್ಲ ಜೊತೆಗೂಡಿರಬೇಕು, ಸಂತೋಷವಾಗಿರಬೇಕು, ಹೊಸ ಬಟ್ಟೆ ಹಾಕ್ಕೋಬೇಕು, ಸಿಹಿ ತಿಂಡಿ ತಿನ್ನಬೇಕು, ಸಂಭ್ರಮಾಚರಣೆ ಮಾಡಬೇಕು, ನಗ್ತಾ ಇರಬೇಕು, ಮತ್ತು ಮುಖ್ಯವಾಗಿ ಉಪಾಸನೆ ಮಾಡಬೇಕು. ಯಾಕೆಂದರೆ ಈಗ ಕಾಲ ಇದೆಯಲ್ಲ, ಕಾಲಕ್ಕೆ ಮಧ್ಯ ಮಧ್ಯೆ ಘಟ್ಟಗಳು ಬರ್ತವೆ. ಆ ಘಟ್ಟಗಳಲ್ಲಿ ಕೆಟ್ಟ ಘಟ್ಟಗಳು ಇರ್ತವೆ, ಒಳ್ಳೆ ಘಟ್ಟಗಳು ಇರ್ತವೆ. ಆ ಕಾಲವನ್ನು ಅಂದರೆ ಕಾಲದಲ್ಲಿ ದೇವರು ಹಿಡಿದು ಬರೋದು ಇರುತ್ತೆ, ದೆವ್ವ ಹಿಡಿದು ಬರೋದು ಇರುತ್ತೆ, ಎರಡೂ ಇರುತ್ತೆ ಅಂತ. ಹಾಗಾಗಿ ಈ ಗಣಪತಿಯನ್ನು ಹೋಲಿಸ್ಕೋಬೇಕು ಅಂದರೆ ಅತ್ಯಂತ ಸುಲಭ ಯಾವಾಗ ಅಂದರೆ ಆ ಗಣೇಶನ ಹಬ್ಬದ ದಿವಸ, ಭಾದ್ರಪದ ಶುದ್ಧ ಚೌತಿ ಇದೆಯಲ್ಲ, ಅವತ್ತು ಪ್ರಕೃತಿಯಲ್ಲಿ ಗಣಪತಿ ಸಾನ್ನಿಧ್ಯ ತಾನಾಗಿ ಬಂದಿರುತ್ತೆ ಅಂತ. ಅವತ್ತು ನೀವು ಮಾಡೋದು ನಿಮಗೆ ಅಂದರೆ 100 ಮಾಡೋದ್ರ ಬದಲು 1 ಮಾಡಿದರೆ ಆ ಫಲ ಬರುತ್ತೆ ಅಂತ.